ಏನಾಗ್ತಿದೆ ನೋಡು, ಏನಾಗ್ತಿದೆ, ಎಲ್ಲೋಯ್ತು ಇಲ್ಲಿ ನೋಡು. ಹೆಲೋ, ಹಾಯ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಸೊ ಇವತ್ತು ಒಂದು ಸ್ವಲ್ಪ ಎಮೋಷ್ನಲ್ ಫೀಲ್ಡ್ ವ್ಲಾಗ್ ಆಗಿರುತ್ತೆ. ಏನಕ್ಕೆ ಅಂದರೆ ಈ ಎಸ್ಟೀಮ್ ಕಾರ್ನ ನಾವು ಮಾರಿಬಿಡೋಣ ಅಂತ ಡಿಸೈಡ್ ಮಾಡಿ ಮಾರೋದಕ್ಕೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಸೇಲ್ ಆಗಿದೆ, ಇವಾಗ ಕೊಟ್ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದೀವಿ. ನಾವು ಕೊಡೋವಾಗ ಲಾಸ್ಟ್ ಒಂದು ವ್ಲಾಗ್ ಮಾಡೋಣ ಈ ಕಾರ್ದು ಅಂದ್ಬಿಟ್ಟು ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀವಿ. ಯಶ್ವಂತ್ ಫುಲ್ ಎಮೋಷ್ನಲ್, ನನಗೂ ಎಮೋಷ್ನಲ್ ಮಾಡ್ತಾ ಇದ್ದಾರೆ. ಅವ್ರದ್ದು ಫಸ್ಟ್ ಕಾರ್ ಇತ್ತಿದ್ದು. ಸೊ ಅದಕ್ಕೆ ತುಂಬ ಐ ಥಿಂಕ್ ಒಂದು 13 ಇಯರ್ಸ್ ಇತ್ತಾ, 13 ಇಯರ್ಸ್ 11 to 12 ಇಯರ್ಸ್ವರೆಗೂ ಇಟ್ಕೊಂಡಿದ್ದಾರೆ ಈ ಕಾರ್ನ. ಅದಕ್ಕೆ ಇವಾಗ ಕೊಟ್ಬಿಡೋಣ ಅಂತ ಅಂದ್ಕೊತ ನನಗೆ ಒಂದು ಚಿಕ್ಕ ವ್ಲಾಗ್ ಮಾಡೋಣ, ಸೆಂಡ್ ಆಫ್ ವ್ಲಾಗ್ ಫಾರ್ ಅವರ್ ಬೇಬಿ ಅಂತ ಅಂದ್ಕೊಂಡು ಈ ವ್ಲಾಗ್ ಮಾಡ್ತಾರೆ. ತುಂಬ ಮೆಮೊರೀಸ್ ಇದೆ ಈ ಕಾರಲ್ಲಿ. ಐ ಥಿಂಕ್ ಫ್ರಮ್ ಅವರ್ ಕಾಲೇಜ್ ಡೇಸಾ. ಸೌಂಡು ಆಮೇಲೆ ಸೌಂಡ್ ಮಾಡ್ಕೊಂಡು ಓಡಾಡೋಕ್ಕಾಗಲ್ಲ ಏರಿಯಾಲಿ. ಈ ಸೌಂಡ್ ಆನ್ ಆಗಿದ ತಕ್ಷಣ ಗತ್ತಿತ್ತು ನಮ್ಮ ಕಾರೇ ಅಂತ ಎಲ್ಲರೂ ತಿರುಗಿ ನೋಡ್ಬೇಕು, ಹಂಗಿತ್ತು. ಎತ್ತು ಕೊಡ್ತಾ ಇದ್ದೀವಿ. ಇಲ್ಲೊಬ್ರು ಇದ್ದಾರೆ, ಹೇಳ್ಬಿಡೋಣ ಅವ್ರಿಗೂ ರಿಯಾಕ್ಷನ್ ಹೆಂಗೆ ಬರುತ್ತೆ ನೋಡೋಣ. ಸೌಂಡು ಇನ್ನೊಂದ್ಸಲಿ ಕೊಟ್ಬಿಡ್ತಾ ಇದೀವಿ ಕಾರ್ ಇವತ್ತು ಕೊಡ್ತಾ ಇದೀವಿ. ಅದಕ್ಕೆ ಹೌದು, ಸೇಲ್ ಮಾಡಿದೀವಿ. ಮತ್ತೆ ಇನ್ನ ಅದು ಪ್ಲಾನ್ ಆಗಿಲ್ಲ, ಆಗುತ್ತೆ. ಅದೇ ಇವತ್ತು ಕೊಟ್ಬಿಟ್ಟು ಬರೋಣ ಅಂತ. ಅಂಕಲ್ಗೆ ಹೇಳ್ಬಿಡು, ಅಂಕಲ್ಗೆ ಕಾರ್ ಸೇಲ್ ಮಾಡ್ತಾರಂತ. ಆಲ್ ದ ಬೆಸ್ಟ್ ಹೇಳ್ಬಿಡು. ಈ ಕಾರ್ ಏನ ಕೇಸ್ ಬಂತು ಅಂದ್ರೆ ನಿನ್ನೆ ಹಾಕೊಂಡು ಕಾಲ್ ಮಾಡ್ಲಿಲ್ಲ ಜಾಸ್ತಿ ಇದಕ್ಕೆ. ಓಕೆ ಸರಿ, ಬಾಯ್. ಸೊ ಗಣೇಶ ವ್ಲಾಗಲ್ಲಿ ಇದನ್ನ ಇಟ್ಕೊಂಡು ಸೌಂಡ್ ಎಲ್ಲ ಮಾಡಿದ್ವಿ, ಅದನ್ನೇ ಹೇಳ್ಕೊಂಡು ತಮಾಷೆ ಮಾಡ್ತಾ ಇದ್ದಾರೆ ಇವನ್ಗೆ. ಸೊ ದೆನ್ ನಾವು ವಿ ಆರ್ ಗೋಯಿಂಗ್. ಅಂಕಲ್ ಇನೋವಾ ಕಾರ್ ತಗೊಳ್ಳಿ ಅಂತ ಬ್ಲೆಸ್ ಮಾಡಿದ್ರು ಅವರೆಲ್ಲ. ನೋಡೋಣ, ಅವ್ರು ಅನ್ಕೊಂಡಂಗೆ ಕಾರು ಇನೋವಾ ತಗೊಳ್ತೀವೋ ಇಲ್ಲ ಇನ್ನೂ ಒಂದು ಸ್ವಲ್ಪ ದಿನ ಬ್ರೇಕ್ ಕೊಡ್ತೀವೋ ಗೊತ್ತಿಲ್ಲ. ಬಟ್ ಇವತ್ತು ಫುಲ್ ಅಬ್ರ ಮಾಡ್ಕೊಂಡು ಹೋಗ್ತಾರೆ, ಯಾಕೆ ಅಂದರೆ ಸೌಂಡ್ಗೋಸ್ಕರ. ಸೊ ಹೊರಟಿದ್ದೀವಿ. ಆಲ್ಮೋಸ್ಟ್ 13 ಇಯರ್ಸ್ ಇತ್ತು ಅನ್ಕೊತೀನಿ. ಅಲ್ಲ ಇಲ್ವಾ, 11-12 ಇಯರ್ಸಿಂದ ಇದೆ. ಇದು ಥರ್ಡ್ ಕಾರ್ ನಾವು ಕೊಟ್ಬಿಡ್ತಾ ಇರೋದು. ಫಸ್ಟ್ ಬಂದು ನಮ್ಮದು 800 ಕೊಟ್ಟಿದ್ವಿ. ಇವ್ರಿಗೆ ಫಸ್ಟ್ ಇದು. ನನಗೆ ತುಂಬ ಹಾರ್ಟ್ ಟಚಿಂಗ್ ಮೆಮೊರೀಸ್ ಇರೋ ಕಾರಲ್ಲಿ ಇದು 3ನೇ ಕಾರು ಕೊಟ್ಬಿಡ್ತೇನೆ. ನಾನು ಆ್ಯಕ್ಚುಲಿ ಬೇಡಿ ಅಂತಲೇ ಹೇಳ್ತಾ ಇದ್ದಿದ್ದು, ಬೇಡ ಅಂತ ನಾನು ಹೇಳಿದೆ. ಇವರು ಏನು ಮಾಡ್ತೀಯಾ ಕಾರ್ ಇಟ್ಕೊಂಡಿದ್ದು ಹಳೇದನ್ನ ಅಂತ ಹೇಳ್ತಾರೆ. ಐ ಡೋಂಟ್ ರಿಯಲಿ ಲೈಕ್ ಗಿವಿಂಗ್ ಬೈಕ್, ಫಸ್ಟ್ ಬೈಕ್ ಆ ಥರ ಎಲ್ಲ ಇರುತ್ತಲ್ಲ, ಆ ಒಂದು ಫೀಲಲ್ಲಿ ಇರಲಿ ಅಂತಲೇ ನಾನು ಹೇಳಿದೆ. ನಮ್ಮನೆ ಹತ್ರ ಪಾರ್ಕಿಂಗ್ ಚೆನ್ನಾಗೇ ಇದಪ್ಪ, 3 ಅಲ್ಲ 4 ಕಾರ್ ಆರಾಮಾಗಿ ನಿಲ್ಲಿಸ್ಕೋಬೋದು. ನಾನು ಅದೇ ಹೇಳಿದೆ. ಕೆಲವರೆಲ್ಲ ಕಾರ್ ಇಟ್ಕೊಳ್ಳಲ್ವೇನ್ರಿ, ಹಳೆ ಕಾರ್ಗಳು ಎಷ್ಟು ಜನ ಇಟ್ಕೊತಾರೆ ಫಸ್ಟ್ ಕಾರ್ ಅಂತ ಹೇಳಿದ್ರೆ, ಏನೋ ಕೊಡೋಣ ಅಂತ. ಆಮೇಲೆ ಕೊಡೋವಾಗ ನೋಡಿ ಹಿಂಗೆ ಅಂತ ಕಣ್ಣಲ್ಲಿ ಮುಖಲೆಲ್ಲ ಸೋರ್ಸ್ಕೊಂಡು ಕೊಡೋದು. ಸೊ ಏನು ಹೇಳ್ತೀರಾ ಯಶ್ವಂತ್ ಇದ್ರ ಬಗ್ಗೆ? ಈಗ ನೀವು ಮಾತು ಬರ್ತಿಲ್ವಾ? ಸೊ ಈಸ್ ಫುಲ್ಲಿ ಎಮೋಷ್ನಲ್, ಇಸ್ ನಾಟ್ ಏಬಲ್ ಟು ಟಾಕ್. ಆ್ಯಕ್ಚುಲಿ ನಾನು ತುಂಬ ಹಾರ್ಡಾಗೆ ಮಾತಾಡ್ತಾ ಇದ್ದೀನಿ. ಸೊ ಈ ಕಾರ್ ಆ್ಯಕ್ಚುಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲದರಲ್ಲೂ ನಮ್ಮ ಜೊತೆ ಇದು ಮಾಡ್ಕೊಂಡು ಬಂದಿದೆ. ಸೊ ವಿ ಹ್ಯಾವ್ ಅ ಲಾಟ್ ಆಫ್ ಮೆಮೊರೀಸ್. ಅಂದರೆ ಕಾಲೇಜ್ ಡೇಸಿಂದ, ನಮ್ಮ ಮದುವೆ ಟೈಮಲ್ಲಿ, ಮದುವೆ ಆದಮೇಲೆ ಎವ್ರಿಥಿಂಗ್ ವಿ ಹ್ಯಾವ್ ಮೈನ್ಯೂಟ್ ಖುಷಿ ಎಲ್ಲ ಪ್ರತಿಯೊಂದು ನೋಡಿರ್ತೀರ ಸ್ವಲ್ಪ ವ್ಲಾಗಲ್ಲಿ ಹೆಂಗೆ ಇದು ಮಾಡ್ತಿದ್ವಿ ಅಂತ. ನೆಕ್ಸ್ಟ್ ಕಾರಲ್ಲಿ ಜೋಶ್ ಇರುತ್ತೋ ಇರೋದು ಗೊತ್ತಿಲ್ಲ, ಬಟ್ ವಿ ಹ್ಯಾವ್ ಎಂಜಾಯ್ಡ್ ಅ ಲಾಟ್. ಇಲ್ಲಿ ಮಹೇಶ್ ನಮ್ಮ ಫ್ರೆಂಡ್ ಇದ್ದ ಮಹೇಶ್, ಅವ್ನು ನಿಲ್ಲಿಸಿಲ್ಲ, ಇವ್ರು ಹಿಂಗೆ ಬಂದ್ಬಿಟ್ರು. ಫುಲ್ಲಿ ಎಮೋಷ್ನಲ್ ಆಗಿದ್ದಾರೆ ಆ್ಯಕ್ಚುಲಿ. ಅವರು ಈಸ್ ನಾಟ್ ಟಾಕಿಂಗ್ ಟು ವಿಡಿಯೋ ಆಲ್ಸೋ ಟುಡೇ. ವಾಟ್ ಯು ಸೇ ಯಶ್ವಂತ್? ಒಳ್ಳೇದಾಗಲಿ. ಯಾರು ತೊಗೊತಾರೋ ಗೊತ್ತಿಲ್ಲ. ಆ್ಯಕ್ಚುಲಿ ನಮಗೆ
ಅವ್ರಿಗೆ ತುಂಬ ಪ್ರೊಟೆಕ್ಟ್ ಮಾಡ್ಕೊಂಡು ಬಂದಿದೆ ಕಾರು ಎಲ್ಲ ಸಿಚುಯೇಷನ್ಸಲ್ಲೂ. ಬೇರೆಯವ್ರು ಯಾರು ತೊಗೊಳೋದಕ್ಕೆ ರೆಡಿ ಇದ್ದಾರೆ ಗೊತ್ತಿಲ್ಲ, ಆಲ್ರೆಡಿ ತೊಗೊಳಕ್ಕೆ ರೆಡಿ ಇದ್ದಾರೆ. ಸೊ ಅವ್ರಿಗೆ ಒಳ್ಳೇದಾಗಲಿ ಅಂತ ಫ್ಯಾಮಿಲಿಯಲ್ಲೂ ಕೇಳಿದ್ರು, ಫ್ರೆಂಡ್ಸಲ್ಲಿ ಕೇಳಿದ್ರು. ಇವ್ರಿಗೆ ಯಾಕೋ ಬೇಡ, ಹತ್ರ ಇದ್ದಷ್ಟು ಬೇಜಾರಾಗುತ್ತೆ, ಸೊ ಯಾರಾದರೂ ಬೇರೆಯವರು ಇರಲಿ ಅಂತ ಅಂದ್ಕೊಂಡು, ಓ ಮೈ ಗಾಡ್ ದಿಸ್ ಗಿಂಬಲ್ ಈಸ್ ಟ್ರಬ್ಲಿಂಗ್ ಮೀ. ಅದಕ್ಕೆ ಬೇರೆಯವ್ರಿಗೆ ಮಾರ್ತಾ ಇದ್ದೀವಿ. ಹತ್ರದಲ್ಲಿರೋರು ಕೊಟ್ಟಾಗ ನೋಡಿದಾಗ ಫೀಲ್ ಬರುತ್ತೆ, ಹಳೇದೆಲ್ಲ ನನಗೆ ಓಡಾಡಿದ್ದು ಅಂತ ಇವರು ತುಂಬ ಫೀಲ್ ಮಾಡ್ಕೊತಾ ಇದ್ದಾರೆ. ಅದಕ್ಕೆ ತಾನೇ ಬೇಡ ಅಂದರೆ ಫ್ರೆಂಡ್ಸ್ಗೆ. ಸ್ಪೇಸ್ ಗಿಂಬಲ್ ಸಹ ನಿನ್ನ ನೋಡ್ತಾ ಇಲ್ಲ ಇವತ್ತು. ಗಿಂಬಲ್ ನೋಡು, ಏಯ್ ನೋಡು ಅವನ್ನ, ಎನ್ನೇ ನೋಡ್ತಿದ್ಯಲ್ಲ ಗಿಂಬಲ್. ಅಲ್ಲಿ ತಿರ್ಕೋತಾನೂ ಇಲ್ಲ ನೋಡಿ ಇವತ್ತು. ಇದು ಅದಕ್ಕೆ ಸಪೋರ್ಟ್ ಮಾಡ್ತಾ ಇರೋದು. ಮೋಸ ಇದು. ಈ ಕಾರ್ ತಗೊಳ್ಳೋರ್ಗೆ ಏನು ಹೇಳ್ತಾ ಇದ್ದೀರಾ ನಿಮ್ಮ ಕಡೆಯಿಂದ? ಜೋರು ಆಲ್ ದಿ ಬೆಸ್ಟ್ ಅಂತೆ. ಚೆನ್ನಾಗಿ ನೋಡ್ಕೊಳ್ಳಿ ನಮ್ಮ ಕಾರ್ನ ಅಂತ ಹೇಳ್ತಿದ್ದಾರೆ ಅಷ್ಟೇ, ಇಂಡೈರೆಕ್ಟ್ ಆಗಿ. ಯಾರು ತಗೋತಾರೋ ಗೊತ್ತಿಲ್ಲ, ಶೋರೂಮ್ಗೆ ಹೋಗಿ ಕೊಟ್ಟು ಬರ್ತೀವಿ. ಯಾರ ಕೈಲಿ ಹೋಗುತ್ತೋ. ಸೊ ಯಾರೇ ತಗೊಂಡ್ರು ಚೆನ್ನಾಗಿರ್ಬೇಕು ಅಂತನಾ. ಸೊ ಸುಮಾರು ಟೈಮಲ್ಲಿ ಈ ಕಾರ್ ನಮ್ಮ ಜೊತೆ ಟ್ರಾವೆಲ್ ಮಾಡಿದ್ದೀವಿ, ಇದ್ರ ಜೊತೆ ನಾವು ಆ್ಯಕ್ಚುಲಾಗಿ. ಸೊ ಅದೊಂದು ಬೇಜಾರಿದೆ. ಆಮೇಲೆ ಏನೇ ಬಂದರೂ ಇಟ್ ಹ್ಯಾಸ್ ಬಿನ್ ಸೆಕ್ಯೂರ್ಡ್ ಅಸ್. ಆ್ಯಕ್ಚುಲಿ ತುಂಬ ಸೆಕ್ಯೂರ್ಡಾಗಿ ನೋಡ್ಕೊಂಡಿದೆ ಇಷ್ಟು ವರ್ಷ. ಹೌದು, ಎಲ್ಲೂ ಬ್ರೇಕ್ ಡೌನ್ ಆಗಲಿ. ಒಂದೇ ಒಂದ್ಸಲಿ ನನ್ನ ನೆಗ್ಲಿಜೆನ್ಸಿಂದ ಮಾಲಲ್ಲಿ ಲೈಟ್ ಆನ್ ಮಾಡಿ ಬಂದ್ಬಿಟ್ಟಿದೆ, ಬ್ಯಾಟ್ರಿ ಡ್ರೈ ಆಗಿತ್ತಲ್ಲ, ಅದು ನನ್ನ ನೆಗ್ಲಿಜೆನ್ಸಿಯಿಂದ ಆಗಿದೆ. ಅಂದ್ರೆ ನಾವು ಮಾಲ್ಗೆ ಹೋಗಿ ಮೂವಿಗೆ ಹೋಗ್ಬಿಟ್ಟಿದ್ವಿ, ಲೈಟ್ಸ್ ಆನ್ ಆಗಿದ್ದರಿಂದ ಅರ್ಜೆಂಟಲ್ಲಿ ಟೈಮ್ ಆಗಿತ್ತು ಅಂದ್ಬಿಟ್ಟು ಮೂವಿಗೆ ಹೋಗಿದಾಗ ಲೈಟ್ಸ್ ಆನ್ ಮಾಡಿ ಹೋಗ್ಬಿಟ್ಟಿದ್ವಿ. ಆವಾಗ ಆಫ್ ಆಗಿತ್ತು, ಬಟ್ ಆಮೇಲೆ ಇಮಿಡಿಯೇಟ್ಲಿ ಇಟ್ ಪಿಕ್ಡ್ ಅಪ್. ಅವತ್ತು ಏನು ನಮಗೇನು ಟ್ರಬಲ್ ಕೊಟ್ಟಿಲ್ಲ ರೀ ಅಷ್ಟೊಂದು. ಆದ್ರೂ ಇಷ್ಟು ನಮ್ಮ ನೆಗ್ಲಿಜಿಯನ್ಸಿಂದ ಆದ್ರೂ ಸಹ ಅದೇನು ಯಾವಾಗೂ ಒಂದು ದಿವಸನೂ ಏನು ಪ್ರಾಬ್ಲಮ್ ಕೊಡ್ದಂಗೆ ನೋಡ್ಕೊಂಡಿದೆ. ಸೊ ಅದೊಂದು ಇವ್ರಿಗೆ ಕೇಳಿಬೇಕಂದ್ರೆ ನಾನು ಇಂಪಾರ್ಟೆಂಟಾ ಕಾರ್ ಇಂಪಾರ್ಟೆಂಟಾ ಅಂದರೆ ಯಾವಾಗೂ ಇದು ಇದೇನಾ ನೋಡಿ ಅಲ್ಲಿ ಆ ಕಾರ್ ಅಂತೆ. ನನ್ನ ಹೆಸ್ರನ್ನ ಬೇಬಿ ಅಂತ ಹಾಕೊಂಡಿದ್ದವರು ಇದು ಬಂದ ಮೇಲೆ ಇದ್ರನ್ನ ಬೇಬಿ ಅನ್ಕೊಂಡಿದ್ದು ಗೊತ್ತಾ. ಅದಕ್ಕೆ ನಾನು ಇದನ್ನ ಆಮೇಲೆ ಇನ್ನೊಂದು ಏನಂದ್ರೆ ಹೊಟ್ಟೆ ಉರಿ ಜನಗಳು ಸಿಕ್ಕಾಪಟ್ಟೆ ಇದ್ದಾರೆ ನಮ್ಮ ಹತ್ರನೇ. ಅವರ ಒಂದು ಏನದು ಸರಿ ಬಾರಿ ಯೂಟರ್ನ್ ಮಾಡೋ ಮನೆಗೆ ಎತ್ಕೊಂಡು ಹೋಗೋಣ ಕೊಡ್ತಾ ಇರೋದು ಗಾಡಿ ನೋಡ್ರಿ. ನಾನು ಹೊಟ್ಟೆ ಉರಿ ಅಂತೆ ಅದಕ್ಕೆ ಕೊಟ್ಬಿಡ್ತಾ ಇದಾರೆ. ಹೊಟ್ಟೆ ಉರಿ ಸೈಜ್ ಹಾಕಾದ್ರೆ ಮಾರಿಸ್ತಾ ಇರೋದು ನೋಡು. ನಾನ್ ಮಾರಿಸ್ತಾ. ಸರಿ ನಡಿ ಯೂಟರ್ನ್ ಮಾಡು, ನಡಿ ಹೋಗೋಣ ಮನೆಗೆ. ಹೊಸದ್ ಬೇಡ. ಏನು ಹೊಸದ್ ಬೇಡ, ಹೊಸ ಕಾರ್ ತಗೋ, ಈ ಕಾರ್ ಇರ್ಲಿ ಬಿಡು. ನಾನು ಅದೇನೇ ಹೇಳ್ತಾ ಇರೋದು, ಹೊಸ ಕಾರ್ ತಗೋ, ಈ ಕಾರು ಇಟ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ನನ್ಗಂತೂ ಅಲ್ಲ, ನಮ್ಮ ರೋಡಲ್ಲಿರೋ ಹುಡುಗರು ಎಲ್ಲರೂ ಬೇಡ 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 ಅಂತಾನೇ ಹೇಳ್ತಿದ್ದಾರೆ. ಕೊಡಬೇಡಿ, ಚೆನ್ನಾಗಿದೆ ಅನ್ನೋ ಥರ ಹೇಳ್ತಾ ಇದ್ದಾರೆ. ಸೌಂಡ್ ಎಲ್ಲ ಮಾಡ್ಕೊಂಡು ಓಡಾಡ್ಬೋದು ಅಂತ. ಸೊ ಆ್ಯಕ್ಚುಲಿ ಹೊಸ ಕಾರ್ ತೊಗೊಳ್ಳೋದು ನಮ್ಮೊಂದು ಸರ್ಕಲಲ್ಲಿ 1, 2, 3 ಫ್ರೆಂಡ್ಸಿಗೆ ಗೊತ್ತು, ನಮ್ಮ ಮನೆಯವ್ರಿಗೆ ಗೊತ್ತಿದೆ, ಅಂದರೆ ಇವ್ರ ತಂದೆ ತಾಯಿಗೆ ಗೊತ್ತಿದೆ. ಡೌಟ್ ಹೌದೌದು. ನಾವು ಡಿಸ್ಕಸ್ ಮಾಡ್ತಾ ಇದ್ದಿದ್ದೆಲ್ಲ ನನ್ನ ತಮ್ಮಾಗೆಲ್ಲ ಡೌಟ್ ಇದೆ. ಕಾರ್ ಚೇಂಜ್ ಮಾಡ್ತಿದ್ದೀವಿ ಅನ್ನೋ ಥರ ಅಷ್ಟೇ ಟಾಕ್ಸ್ ಆಗಿದ್ದು, ಬಟ್ ಮಾಡೇ ಬಿಡ್ತೀವಿ ಅನ್ನೋದು ಅವ್ರಿಗೂ ಗೊತ್ತಿಲ್ಲ ಇನ್ನು. ಅವರು ಸುಮ್ಮನೆ ನಾನು ನೆಕ್ಸ್ಟ್ ಇಯರ್ ಅಂತಾನೆ ಹೇಳ್ಕೊಂಡು ಬಂದೆ. ಬಟ್ ಆದರೆ ಲಾಸ್ಟ್ ಟೈಮ್ ಹೋದಾಗ ನನ್ನ ತಮ್ಮ ನಮ್ಮ ಚೋಟು ಜೊತೆ ಬಾರೋ ಲಾಸ್ಟ್ ಡ್ರೈವ್ ಹೋಗಿ ಬಂದ್ಬಿಡೋಣ ಅಂತ ಹೇಳಿದ್ದ. ಕೇಳಿಸ್ತಾ ಅದು. ಅವರು ಆ್ಯಕ್ಚುಲಿ ಹೋಗಿ ಫುಲ್ಲು ಸೌಂಡ್ ಗೀಂಡೆಲ್ಲ ಮಾಡಿಕೊಂಡು ಅವನು ಫುಲ್ ರೋಡೆಲ್ಲ ಸೌಂಡ್ ಅಂದ್ಕೊಂಡು ಅವನಿಗೆ ಡೌಟ್ ಆಗಿಬಿಟ್ಟಿದೆ ತೊಗೊತಿದ್ದೀವಿ ಅಂತ. ಬಿಟ್ಟು ಯಾಕೆಂದರೆ ನಾವು ಹೇಳಿದ್ರೆ ವಿ ವಿಲ್ ಡೂ ಅನ್ನೋ ಥರ ಅವ್ರಿಗೂ ಗೊತ್ತಿದೆ. ಸೊ ಮೇ ಬಿ ಅದಕ್ಕೆ ಅನಿಸುತ್ತೆ. ಯೂಶಲಿ ನಾವೇನು ಡಿಸ್ಕಸ್ ಮಾಡಲ್ಲ ಯಾವುದೇ ಒಂದು ವಿಷಯ. ಒಂದು ಸ್ವಲ್ಪ ಡಿಸ್ಕಸ್ ಮಾಡ್ತಿದ್ದೀವಿ ಅಂದರೆ ವಿ ಆರ್ ಡೂ. ಅವನಿಗೆ ಸ್ವಲ್ಪ ನನ್ನ ತಮ್ಮನಿಗೆ ಡೌಟ್ ಇದೆ ಈ ವಿಷಯದಲ್ಲಿ. ಮೇ ಬಿ
ಆದ್ರೆ ಏನ್ ಹೋಗ್ತಿರಲ್ಲೇ ಜಾಗಗಳಿದ್ರು ಮಧ್ಯ ರೋಡಲ್ಲಿ ಸಾಯ್ತಾರೆ. ನೋಡ್ರ ಹೆಂಗ್ ಬೈಕೊಂತಾರೆ. ಕ್ಯಾಚ್ ಮಾಡ್ದೆ ಇವತ್ತು ವಿಡಿಯೋಲ್ಲಿ. ಇನ್ನ ಬೈತಾರೆ. ನಾನು ಬೇರೆ ವಿಡಿಯೋಸ್ ಯಾಕೆ ಅವ್ನಂಗೆ ಆಡ್ತಾ ಇದ್ದಾನೆ ಮೆಂಟಲ್ ತರ ಅವ್ನ ಪಕ್ಕದಲ್ಲಿ. ಹೋಗ್ ನೋಡಿ ಹೆಂಗ್ ಮಾಡ್ತಾ ಇದ್ದಾನೆ ಇಡಿಯಟ್ ತರ. ಯಾಕೋ ಡಿಫೆನ್ಸ್ ಅಂತ ಬೇರೆ ಹಾಕೊಂಡಿದ್ದಾನೆ. ಕಾರು ಅಪ್ಪ ಇರ್ತಾರೆ ಡಿಫೆನ್ಸ್, ಪರ್ಕಿ ನನ್ನ ಮಗ, ಅದಕ್ಕೆ ಹಂಗ ಆಡ್ತಿರೋದು. ಒಳ್ಳೆ ಅಷ್ಟು ಅಟ್ಯಾಚ್ಡ್ ಆಗಿ ಯಾರಾದ್ರೂ ಹೋಗ್ತಾರ ಗಾಡಿಗೆ. ನೋಡಿ ಹೆಂಗ್ ಹೋಗ್ತಾ ಇದ್ದಾನೆ. ಡಿಫೆನ್ಸ್ ಅಂತ ಬೇರೆ ಹಾಕೊಂಡಿದ್ದಾರೆ ಕಾರಲ್ಲಿ ನೋಡಿ. ದೇವ್ರೆ, ಯಾಕೋ ಫಾಸ್ಟ್ ಗುಯ್ ಅಂತ ಹೋಗೋರು, ಯಾಕೋ ಸ್ಲೋ ಹೋಗ್ತಾ ಇದ್ದಾರೆ ಇವತ್ತು. ಯಶವಂತ್ ಸ್ವಲ್ಪ ಫೀಲ್ ಮಾಡ್ಕೊತಾ ಇದ್ವಿ. ಲಾಸ್ಟ್ ಅಲ್ವಾ, ಲಾಸ್ಟ್ ದಿನ ಓಡಾಟ, ಸ್ವಲ್ಪ ಕಾಮಾಗಿ ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ಇಲ್ಲ ಹೌದಾ, ಫೈನಲಿ ಬಂದ್ವಿ. ಇಲ್ಲೇನಾ ಕೊಡ್ತಿರೋದು? ಕಾರ್ ಬಿಡೋ ಟೈಮ್ ಬಂದಾಗಿದೆ. ಸೌಂಡೇ ಮಾಡಿಲ್ಲ ರೀ ಇವರು. ಹೆಡರ್ ಸೌಂಡ್ ಮಾಡ್ಬೇಕು ತಾನೆ. ಕಾರು ಬಿಡೋ ಟೈಮ್ ಬಂತು. ಹೌದು, ಕಳ್ಸ್ಕೊಡೋದು. ಕೊಡಕ್ಕೆ ಮನಸ್ಸಿಲ್ಲ, ಸುಮ್ಮನೆ ನಾಟಕ. ನಾನು ಹೇಳಿದೆ ಕೊಡಲ್ಲ ನೀವು ಇಟ್ಕೊಳ್ಳಿ ಅಂದರೆ ಇಲ್ಲ ನಾನು ಕೊಟ್ಬಿಡ್ತೀನಿ ಅಂತ. ಇವಾಗ ನೋಡಿ ಕೊಡೋವಾಗ ಅಳೋದಂತೆ, ಬೇಜಾರು ಮಾಡ್ಕೊಳ್ಳೋದಂತೆ. ಅದಕ್ಕೆ ಸೌಂಡ್ ಮಾಡ್ತೀನಿ ಅಂತ ಜೋರಾಗಿ ಸೌಂಡು. ಸೊ ಇದು ಸೌಂಡ್ ಮಾಡೋದಕ್ಕೆ ಇಳಿಸ್ರಿ ಬೇಡವಾ ನಾನು? ಓ ಗಾಡಿ ಜೊತೆ ನಾನು ಸೇಲ್ ಮಾಡಿಬಿಡ್ತೀಯಾ? ಬಿಟ್ರೆ ಎಲ್ಲ ಮಾಡ್ತೀಯ ನೀನು. ಸೌಂಡ್ ಮಾಡಿರಲಿಲ್ಲ, ಅದಕ್ಕೆ ಅವತ್ತು ಲಾಸ್ಟ್ ಒಂದು ರೆಕಾರ್ಡಿಂಗ್ ಹೋಗ್ಬಿಟ್ಟಿತ್ತಂತ ಇವತ್ತು ನೋಡ್ತಾ ಇದ್ದೀನಿ ಎಲ್ಲ ಸೌಂಡ್ ಆಗ್ತಿದೆ. ಫೈನಲಿ ಟೊಯೋಟೋದವ್ರಿಗೆ ಮಾರ್ತಾ ಇದ್ದೀವಿ ಗಾಡಿ. ಸೊ ಅವ್ರಿಗೆ ಕೊಟ್ಟುಬಿಟ್ಟು ಹ್ಯಾಂಡ್ ಓವರ್ ಮಾಡೋದು. ಇವಾಗ ಬಂದ್ವಿ ಅಂದ್ಬಿಟ್ಟು ತಿರ್ಗಾ ನಾನು ಕರ್ಕೊಂಡೋಗಿ ಸೌಂಡ್ ಮಾಡಿಸಿದ್ದು. ಇವಾಗ ಕೊಡೋ ಟೈಮ್ ಬಂತು, ಕೊಟ್ಬಿಡು. ಫೈನಲಿ ಇವರೇನೆ ಒಳ್ಳೆ ಕೋಟ್ ಕೊಟ್ಟಿದ್ದಾರೆ ಕಾರ್ಗೆ. ಇವ್ರಿಗೆ ಶೋರೂಮ್ಗೆ ಇದು ಎಕ್ಸ್ಚೇಂಜ್ ಕೊಡ್ತಾ ಇದ್ದೀವಿ. ಹೌದು, ಓಕೆ. ಸೊ ಕಾರ್ ಕೀ ತೊಗೊಂಡ್ರು, ಆಯ್ತಾ? ಸಮಾಧಾನ ಕೊಟ್ಟು ಬೇಡ ಅಂದರೂ ಕೊಡ್ತೀನಿ ಅಂತ ಇದ್ದೆ. ಈಸ್ ಬಿಕಮಿಂಗ್ ಎಮೋಷ್ನಲ್ ಅಗೇನ್. ಸೊ ಫೈನಲಿ ಕೊಟ್ವಿ, ಎತ್ಕೊಂಡು ಹೋದ್ರು. ಆಯಿತು ಎಸ್ಟೀಮ್ದು. ಈಗ ಹೊಸ ಕಾರ್ ತೊಗೊಳ್ಳೋ ಟೈಮಾ? ಮಳೆ ಬೇರೆ ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಬ್ಲಾಗಲ್ಲಿ ಹೊಸ ಕಾರ್ ತೋರಿಸ್ತೀನಿ. ಓಕೆ, ಈಗ ಆಲ್ರೆಡಿ ಇನ್ಕೊಟ್ಟಾಗಿದೆ. ಎಕ್ಸ್ಚೇಂಜ್ ಒಂದು ಬಂದಮೇಲೆ ಟೊಯೋಟಾಗೆ ಬಂದಿರೋದು, ಟೊಯೋಟಾ ಕಾರೇ ಬರುತ್ತೆ. ಬಟ್ ಈ ವ್ಲಾಗು ತುಂಬ ಲೇಟಾಗಿ ಅಪ್ಡೇಟ್ ಮಾಡ್ತೀವಿ. ಅದ್ರದ್ದೆಲ್ಲ ಸರ್ಪ್ರೈಸಿಂಗ್ ಎಲ್ಲ ವ್ಲಾಗ್ ಎಲ್ಲ ಹಾಕಿದ್ಮೇಲೆ, ಯಾಕೆಂದರೆ ಈಗ ಹಾಕ್ಬಿಟ್ರೆ ಮನೇಲಿ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಸೊ ನಾವು ಅಳೋದಲ್ಲದೆ ಬೇಜಾರು ಮಾಡಿಕೊಂಡು ಈವನ್ ಮಳೆ. ಸೊ ಬಾಯ್, ನೆಕ್ಸ್ಟ್ ಬ್ಲಾಗಲ್ಲಿ ಖುಷಿಯಾಗಿ ಮೀಟ್ ಆಗ್ತೀವಮ್ಮ.